ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸ್ನೇಹಮಯಿ ಕೃಷ್ಣ ಪೊಲೀಸರ ವಿಚಾರಣೆಯಲ್ಲಿದ್ದವರು ಹೊರಗಡೆ ಬರ್ತಾ ಇದ್ದ ಹಾಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ದುಡ್ಡು ಹೋಗಿದ್ದು CS ಕಲ್ಲ, ಪ್ರಭಾವಿ ವ್ಯಕ್ತಿಗೆ. ಏನದು ಹಾಗಾದ್ರೆ ಏಕಾಏಕಿ ಟ್ವಿಸ್ಟ್ ಕೊಟ್ಟಿದ್ಯಾರು, ಉಲ್ಟಾ ಹೊಡೆದಿದ್ಯಾರು ಸ್ನೇಹಮಯಿಗೆ? ಹಾಗಾದ್ರೆ ಅಸಲಿಗಾಗಿದ್ದೇನು? ಒಂದ್ ಕಡೆ BJP ಮುಗಿಬಿದ್ದಿದೆ. ನಟೇಶ್ ಮೂಡ ಅಕ್ರಮದ ಸೂತ್ರಧಾರ ಅನ್ನುವ ಆರೋಪವನ್ನು ಎದುರಿಸ್ತಿರುವ ಸಿದ್ದರಾಮಯ್ಯನವ್ರಿಗೂ ಈ ನಟೇಶ್ಗೂ ಭಾರಿ ಕನೆಕ್ಷನ್ನು ಅಂತಾನೆ ಆರೋಪವನ್ನ ಮಾಡ್ತಾ ಇದ್ದಾರಲ್ವಾ. ಈ ಕೇಸಲ್ಲಿ ವಿಚಾರಣೆ ಎದುರಿಸ್ತಿರೋ ನಟೇಶ್ಗೆ ಅದು ಹೆಂಗ್ ಬಡ್ತಿ ಕೊಟ್ರು ಅನ್ನೋ ವಿಚಾರದಿಂದ ಶುರುವಾಗಿ ದುಡ್ಡು ತಗೊಂಡು ಕೋಟಿ ತಗೊಂಡು ಬಡ್ತಿ ಕೊಟ್ರು ಅನ್ನುವ ಬಾಂಬ್ ಸಿಡಿತು. ಶಾಲಿನಿ ರಜನೀಶ್ ಅವರ ಹೆಸರು ಬಂದ್ಬಿಡ್ತಲ್ವಾ ಮಧ್ಯೆ. ಈಗ ಒಂದು ಅಸಲಿ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಪೊಲೀಸರಿಗೆ ಸಿಕ್ಕಿದ್ದೇನು? ಆಡಿಯೋ, ಡಿಜಿಟಲ್ ಎವಿಡೆನ್ಸ್ ಹೇಳ್ತಿರೋದೇನು? ಎಲ್ಲಿ ಡೀಪ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ? ಸ್ನೇಹಮಯಿ ಕೃಷ್ಣ ತೆರೆದಿಟ್ಟಿರೋ ವಿಚಾರಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ವಿಷಯ ಎಲ್ಲ ಕಡೆ ಹೈಪ್ ಆಗ್ತಿದೆ. ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆ ಕೇಳಿದ ಸ್ನೇಹಮಯಿ ಕೃಷ್ಣ, ಅದು ಕರೆಕ್ಟು. ಅದರ ಜೊತೆಗೆ ಬೇರೆ ಏನೇನು ಹೇಳಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಶಾಲಿನಿ ರಜನೀಶ್ ಅವರ ಹೆಸರನ್ನ ಸ್ನೇಹಮಯಿ ಕೃಷ್ಣ ನನಗೆ ಬಂದ ತಪ್ಪು ಮಾಹಿತಿಯಿಂದ ತಗೊಂಡೆ ಅಂತ ಕ್ಷಮೆ ಕೇಳಿದ್ದಾರೆ. ಆದರೆ ದುಡ್ಡು ಹೋಗಿಲ್ಲ ಅಂತ ಅವ್ರು ಹೇಳ್ತಿಲ್ಲ. ಪೊಲೀಸರಿಗೂ ಕೂಡ ಬಡ್ತಿಗೆ ಅಂದರೆ ಪ್ರಮೋಷನ್ ಕೊಡೋಕೆ ದುಡ್ಡು ಬಂದಿದೆ ಅನ್ನೋದ್ರ ಬಗ್ಗೆ ಪೂರಕವಾದ ಅಂಶಗಳು ಸಿಕ್ಕಿವೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರಿಂದ ಮಾಹಿತಿ ಸಿಕ್ಕಿತ್ತಲ್ಲ ಸ್ನೇಹಮಯಿ ಕೃಷ್ಣ ಅವ್ರಿಗೆ, ಕಾರ್ ನಂಬರು ಯಾವುದ್ರಲ್ಲಿ ಬಂತು, 5 ಬ್ಯಾಗ್ ದುಡ್ಡು, ಎಷ್ಟೆಷ್ಟು ಕೋಟಿ ಹೋಯ್ತು ಎಲ್ಲ ಹೇಳ್ತಾರಲ್ಲ, ಅದು ಯಾವುದು ಸುಳ್ಳು ಅಂತ ಹೇಳ್ತಿಲ್ಲ. ಆದರೆ ಒಂದೇ ಒಂದು ಟ್ವಿಸ್ಟು, ವಿನೋದ್ ಅನ್ನೋ ವ್ಯಕ್ತಿ, ಸ್ನೇಹಮಯಿ ಕೃಷ್ಣ ಅವ್ರಿಗೆ ಈ ಡೀಟೇಲ್ಸ್ ಕೊಟ್ಟಂತಹ ವ್ಯಕ್ತಿ, ಸ್ನೇಹಮಯಿ ಕೃಷ್ಣ ಎದುರೇ ಆ ವ್ಯಕ್ತಿಯನ್ನ ಕರೆಸಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಪಾಯಿಂಟಲ್ಲಿ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡಿತಾರೆ. ಇಲ್ಲ ಶಾಲಿನಿ ರಜನೀಶ್ ಅವ್ರಿಗೆಲ್ಲ ದುಡ್ಡು ಹೋಗಿದ್ದು ಒಬ್ಬ ಪ್ರಭಾವಿ ವ್ಯಕ್ತಿಗೆ ಅಂತ. ಸೊ ಈಗ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದೇನು? ಬೇರೆ ಎಲ್ಲ ಇನ್ಫಾರ್ಮೇಶನ್ ಆತ ಕೊಟ್ಟಿದ್ದು ಕರೆಕ್ಟ್ ಇದೆ ಅಂದರೆ ಆ ಇನ್ಫಾರ್ಮೇಶನ್ ಆಧಾರದಲ್ಲಿ ಶಾಲಿನಿ ರಜನೀಶ್ ಅವ್ರ ಹೆಸರನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವ್ರು ತಗೊಂಡಿದ್ದಾರೆ. ಅದೇ ವ್ಯಕ್ತಿಯಿಂದ ಈ ಹೆಸರು ಬಂತಲ್ಲ ಅಂತ. ಆದರೆ ಈಗ ಬೇರೆ ಎಲ್ಲ ಅಂಶಗಳು ಸತ್ಯ, ಶಾಲಿನಿ ರಜನೀಶ್ ಅನ್ನೋದು ಮಾತ್ರ ಸುಳ್ಳು, ಪ್ರಭಾವಿ ವ್ಯಕ್ತಿ ಅಂತ ಆ ವ್ಯಕ್ತಿ ಉಲ್ಟಾ ಹೊಡೆದಿರೋದ್ರಿಂದಾಗಿ ಇನ್ವೆಸ್ಟಿಗೇಷನ್ ಆಗಲಿ, ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಲಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಪಟ್ಟು ಹಿಡಿದಿರೋದು. ಆಡಿಯೋ ಸುಳ್ಳಲ್ಲ, ಅದಕ್ಕೆ ನಾನು ಈಗಲೂ ಬದ್ಧ ಅಂತ ಚಾಲೆಂಜನ್ನು ಹಾಕಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಎಲ್ಲದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ, ನಮ್ಮ ಬಳಿ ಇರುವಂಥ ದಾಖಲೆಗಳನ್ನು ಕೊಡ್ತೀವಿ. ಇಡಿಗೆ ದೂರು ಕೊಟ್ಟಿದ್ದಾರಲ್ಲ ಅವರು, ಇಡಿಗೆ ದೂರು ಕೊಟ್ಟಿದ್ರಲ್ಲಿ ಕೋಟಿ ವ್ಯವಹಾರ ಬಡ್ತಿಗೋಸ್ಕರ ಅನ್ನೋ ಅಂಶ ಕೊಟ್ಟಿರೋದ್ರಿಂದಾಗಿ ಆ ದೂರೇನು ವಾಪಸ್ಸಿಲ್ಲ. ಅದಕ್ಕೆ ಪೂರಕವಾದ ಅಂಶಗಳು ಪೊಲೀಸರಿಗೂ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿದೆ. ಡೀಪ್ ಇನ್ವೆಸ್ಟಿಗೇಷನ್ ಆದ್ರೆ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅಂತಾನೆ ಅವ್ರು ಹೇಳ್ತಿರೋದು. ಸೊ ಏಕಾಏಕಿ ಶಾಲಿನಿ ರಜನೀಶ್ ಹೆಸರಿಲ್ಲ ಅಂತ ಆ ವ್ಯಕ್ತಿ ವಿನೋದ್ ಅನ್ನುವ ವ್ಯಕ್ತಿ ಉಲ್ಟಾ ಹೊಡೆದಿರೋದು ಒಂದು ಕಡೆ. ಅದಕ್ಕಾಗಿ ಸ್ನೇಹಮಯಿ ಕೃಷ್ಣ ಅವರು ನನಗೆ ಇಲ್ಲಿ ಮಿಸ್ಲೀಡ್ ಆಗಿದೆ, ಕ್ಷಮೆ ಕೇಳ್ತೀನಿ, ಯಾರ ದೊಡ್ಡ ವ್ಯಕ್ತಿ ಅನ್ನೋದು ಗೊತ್ತಾಗಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಿದ್ದಾರೆ. ಆದರೆ ಮೂಡಾ ಕೇಸ್, ನಟೇಶ್ ಆಡಿಯೋ ಅಂತ ಅವ್ರು ಬಿಟ್ಟಂತಹ ಆಡಿಯೋ ಇದು ಯಾವುದು ಫೇಕ್ ಅಲ್ವೇ ಅಲ್ಲ, ಅದಕ್ಕೂ ಏನೇನು ಸಾಕ್ಷಿ ಇದೆ ಪೊಲೀಸರೇ ನೋಡಿದ್ದಾರೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಮೀಡಿಯಾಗಳ ಮುಂದೆ. ವಿನೋದ್ ನನಗೆ ಮಾಹಿತಿ ದಾಖಲಾತಿ ಕೊಟ್ಟಿದ್ರು ಪ್ರತಾಪ್ ಅವರ ಮುಖಾಂತರ. ಆ ವಿನೋದ್ ಅವ್ರನ್ನ ಕೂಡ ಕರೆಸಿ ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಆ ವಿನೋದ್ ಕೂಡ ನಾನು ಏನು ಹೇಳಿದ್ದೆ ಅದನ್ನು ಒಪ್ಕೊಂಡ್ರಂಥದ್ದು. ಸೊ ಒಂದೇ ಅವರು ಉಲ್ಟಾ ಮಾಡಿದೆ ಅಂತಂದರೆ ಈ ಬಡ್ತಿ ಪಡೆಯೋ ಸಂದರ್ಭದಲ್ಲಿ ಶಾಲಿನಿ ರಜನೀಶ್ಗೆ ದುಡ್ಡು ಹೋಗಿದೆ ಅಂತ ಹೇಳಿರಲಿಲ್ಲ ನಾನು, ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಗೆ ಹೋಗಿದೆ ಅಂತ ಹೇಳಿದ್ದೆ ಅಂತೇಳಿ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಪ್ರಭಾವಿ ವ್ಯಕ್ತಿ ಆಗಲಿ ಅಥವಾ ಶಾಲಿನಿ ರಜನೀಶ್ಗೆ ಯಾರಿಗೂ ಆಗಲಿ ದುಡ್ಡು ಲಂಚದ ಹೋಗಿದೆ, ಬಡ್ತಿ ಪಡೆದಿರೋದು ಈಗ ಕಂಡು ಬಂದಿದೆ. ಸೊ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಿಷ್ಟೇ. ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂದು ಇಸ್ಕೊಂಡು ಹೋಗಿರಿ ಅಂತೇಳಿ. ಅದು ಈಗೇನು ಹೇಳ್ತಾ ಇದ್ದಾರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಸೊ ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ಸಂಬಂಧಪಟ್ಟಂತೆ ಏನಾಗಿದೆ ಸರ್? ವಿನೋದ್ಗೆ ಸಂಬಂಧಪಟ್ಟಂತೆ ಇಡೀ ಕೇಸಲ್ಲಿ
ಟ್ವಿಸ್ಟ್ ಸಿಕ್ಕಿರೋದೆಲ್ಲಿ ಅಂತ ಕೇಳಿದ್ರೆ ದುಡ್ಡು ಹೋಗಿರೋದು ಪ್ರಭಾವಿ ವ್ಯಕ್ತಿಗೆ ಮೈಸೂರಲ್ಲಿ ಅಂತ. ಸೊ ನಟೇಶ್ಗೆ ಪ್ರಮೋಷನ್ ಕೊಡೋದಕ್ಕೆ ಯಾವ ಪ್ರಭಾವಿ ವ್ಯಕ್ತಿ ದುಡ್ಡನ್ನು ತಗೊಂಡ್ರು, ಯಾವ ಪ್ರಭಾವಿ ವ್ಯಕ್ತಿ ಸರ್ಕಾರವನ್ನು ಇನ್ಫ್ಲೂಯೆನ್ಸ್ ಮಾಡುವಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಬರುತ್ತೆ. ಯಾಕಂದರೆ ಅವರು ಇನ್ವೆಸ್ಟಿಗೇಷನ್ನಲ್ಲಿರೋದು, ಭ್ರಷ್ಟಾಚಾರದ ಮೂಡಾ ಕೇಸ್ನಲ್ಲಿ ದೊಡ್ಡ ಆರೋಪವನ್ನು ಎದುರಿಸ್ತಾ ಇರೋದು, ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂಥದ್ರಲ್ಲಿ ಅವ್ರಿಗೆ ಪ್ರಮೋಷನನ್ನು ಕೊಡೋದಕ್ಕೆ ಲಂಚವನ್ನು ತಗೊಂಡು ಸರ್ಕಾರವನ್ನೇ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದರೆ ಅವರು ಸಿಕ್ಕಾಪಟ್ಟೆ ಪ್ರಭಾವಿನೇ ಆಗಿರಬೇಕು. ಸ್ನೇಹಮಯಿ ಕೃಷ್ಣ ಹೊರಗಡೆ ಬಂದು ಆಡಿರೋ ಮಾತುಗಳನ್ನು ನೀವೇ ಕೇಳಿಸ್ಕೊಳ್ಳಿ. ಸೊ ಪ್ರಕರಣದಲ್ಲಿ ಎಲ್ಲವೂ ಯೂ ಟರ್ನ್ ಅಲ್ಲ. ಶಾಲಿನಿ ರಜನೀಶ್ ಅಂತ ಹೆಸರು ಹೇಳಿದ್ದ ವ್ಯಕ್ತಿ ಉಲ್ಟಾ ಹೊಡೆದಿದ್ದಾರೆ, ಪ್ರಭಾವಿ ವ್ಯಕ್ತಿ ಅಂತ ಅದನ್ನು ಬದಲಿಸಿಕೊಂಡಿದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಬದಲಾವಣೆ. ಸೊ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಈ 20 ಗಂಟೆಗಳ ವಿಚಾರಣೆಯಲ್ಲಿ ಏನೇನು ನಡೀತು ಅನ್ನೋದು ಒಂದು ಕಡೆ ಪ್ರಶ್ನೆ. ಪೊಲೀಸರೇನು ನನಗೆ ಟಾರ್ಚರ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಬಟ್ ಇಂಥದ್ದೆಲ್ಲ ವಿಚಾರಗಳು ಹೊರಗಡೆ ಬಂದಿದೆ ಅಂತ ಅವರು ಬರ್ತಾ ಇದ್ದಾಗೆ ಈಗ ಹೇಳ್ತಾ ಇರೋದು. ಸೊ ಮೂಡಾ ಕೇಸಲ್ಲಿ ಈಗ ಮತ್ತಷ್ಟು ಮಹತ್ವದ ವಿಚಾರಗಳು ಹೊರಗಡೆ ಬರ್ತಿವೆ. ಬಿಟ್ಟರೆ ನಟೇಶ್ ಮತ್ತು ಈ ಬಡ್ತಿ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಎಲ್ಲವೂ ಸುಳ್ಳು ಅಂತ ಅಲ್ಲ, ಹೊರಗಡೆ ಬಂದ ಮೇಲೂ ಅದಕ್ಕೆ ಬದ್ಧರಾಗಿ ಅವರು ಕೊಡ್ತಿರೋ ಸ್ಟೇಟ್ಮೆಂಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.